Hi, hello everyone. Welcome back to my YouTube channel. How are you all? I hope you're all doing good. I'm doing great. So today is 31st, last day of 2024. Oh my god. I just feel like 24 went just like this, and at least for me 2024 went really fast. It's blink of an eye, and we're the last day of 2024, and tomorrow it's going to be the first of 2025. Yes. So, firstly, wishing you all a happy new year and a prosperous new year. Let all your wishes come true and make great plans and keep your goals, manifest things, and try to achieve them because I do that every year. ಯೂಶ್ವಲಿ 31st ಅಂತ ಬಂದ ತಕ್ಷಣ ವಿ ಪ್ಲ್ಯಾನ್ ಓಕೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು ಫ್ರೆಂಡ್ಸ್ ಜೊತೆನೋ ಫ್ಯಾಮಿಲಿ ಜೊತೆನೋ ಅಂತ ಅಂದ್ಬಿಟ್ಟು ಎಲ್ರಿಗೂ ಒಂದೊಂದು ಪ್ಲ್ಯಾನ್ ಇರುತ್ತೆ. ಸೊ ಜಸ್ಟ್ ಲೈಕ್ ದ್ಯಾಟ್ ಈವನ್ ಐ ಹ್ಯಾವ್ ಪ್ಲ್ಯಾನ್ಸ್ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. We are traveling to Mysore today, 31st, and we're going to stay there at a resort. And tomorrow we're going to come back to Bangalore. So this time, I think most of the New Year's, in case if there is a plan, antandre, we do it with our family friends. We are all friends from very long years, and we always. I mean, I at least wait for an opportunity to meet them all. Last time I met them was on my baby's first birthday, and now I'm meeting them again. So I'm excited to see them all and spend quality time with them and start my new year with a great kickstart. So I'm going to take you all through it. So let's get started. 8 o'clock ಅಷ್ಟರಲ್ಲಿ ಹೊರಡಬೇಕು ಅಂತ ಅಂದ್ಕೊಂಡು ಆಲ್ರೆಡಿ 9:30 ಆಗಿಬಿಟ್ಟಿತ್ತು ಹೊರಡ್ರಷ್ಟರಲ್ಲಿ. ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಹೊರಡೋಕ್ಕೆ ಆಗಲ್ಲ, ಎಸ್ಪೆಷಲಿ ಇವಾಗ ಬೇಬಿ ಇರೋದ್ರಿಂದ ಅಂತೂ ಆಗೋದೇ ಇಲ್ಲ. ನಾವು ಅಂದ್ಕೊಳ್ಳೋ ಟೈಮ್ ಒಂದು, ನಾವು ಹೊರಡೋ ಟೈಮ್ ಒಂದು, ಹಂಗಾಗುತ್ತೆ. ಎಲ್ಲರೂ ಇವಾಗ ಎಲ್ಲ ಫ್ಯಾಮ್ಲೀಸ್ ಬಂದು ಅವ್ರವ್ರ ಕಾರಲ್ಲಿ ಬರ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಮೀಟಿಂಗ್ ಪಾಯಿಂಟ್ ಬಂದು ಮೈಸೂರು ಬ್ಯಾಂಗ್ಳೂರ್ ಹೈವೇ ರೋಡಲ್ಲಿ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಮಮ್ಮಿ ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಸೊ ನಾವೆಲ್ಲರೂ ಹೊರಟ್ವಿ ಆ್ಯಂಡ್ ಡೈರೆಕ್ಟ್ ಸ್ಟಾಪ್ ಮಾಡಿದ್ದೆ ಅಲ್ಲಿ. ಸೊ ಹೆಲೋ ಫ್ರಮ್ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಇಲ್ಲಿ ಸ್ಟಾಪ್ ಮಾಡಿದ್ದೀವಿ ಫಾರ್ ಅದರ್ ಫ್ಯಾಮಿಲೀಸ್ ಆ್ಯಂಡ್ ಎವ್ರಿಬಡಿ ಟು ಕಮ್. ಆ್ಯಂಡ್ ಇಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವೇ ಫಸ್ಟ್ ಬಂದ್ವಿ. ಆ್ಯಂಡ್ 2 more families ಕೇಮ್. ಇನ್ನೂ ಒಂದು ಫ್ಯಾಮಿಲಿ ಬರಬೇಕು ಅವ್ರು ಬಂದಮೇಲೆ. ಸೊ ವಿ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಹಿಯರ್. ವಾಟ್ ಆರ್ ಯು ಈಟಿಂಗ್? ನೀನು ಈಟ್ ಮಾಡೋದಾ ಸ್ಪಿಟ್ ಮಾಡೋದಾ? ವಾಟ್ಸ್ ಇನ್ ಯುವರ್ ಹ್ಯಾಂಡ್? ಐ ಕಳ್ಳ. ಸೊ ಡ್ರಾಪ್ ದ ಗೇರ್ ಆ್ಯಂಡ್ ಡಿಸಪಿಯರ್ ಅಂತ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ನನಗೆ ಈ ಬ್ಯಾಂಗ್ಳೂರ್ ಮೈಸೂರು ಹೈವೇನಲ್ಲಿ ಗಾಡಿ ಓಡಿಸೋದು ತುಂಬಾ ಇಷ್ಟ. ನನಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರಲ್ಲ ಅಂತ ಅಂದ್ಕೊಂಡು, ಬಟ್ ಅಷ್ಟೇನು ನೋಡೋಷ್ಟೇನು ಈಸಿ ಇಲ್ಲ, ಅಷ್ಟೇ ರಿಸ್ಕಿ ಕೂಡ ಇದೆ ಆಬ್ವಿಯಸ್ಲಿ. ನೋ ಪೇನ್ ನೋ ಗೇನ್, ವಾಟ್ ಸೇ ರೈಟ್? ಸೊ ಹಂಗೂ ಹಿಂಗೂ ಅರೌಂಡ್ 12:30 ಹಂಗೆ ವಿ ಎಂಟರ್ಡ್ ದಿಸ್ ಪ್ಲೇಸ್. ವೈಟ್ ಲೇಕ್ ಅಂತ ರೆಸಾರ್ಟ್ ನಾವು ಬುಕ್ ಮಾಡಿದ್ದು. ಇಟ್ಸ್ ಇನ್ ಬಿಳಿಕೆರೆ ಆ್ಯಕ್ಚುಲಿ, ಮೈಸೂರಿಂದ ಇನ್ನೊಂದು ಸ್ವಲ್ಪ ಮುಂದೆನೆ. ಸೊ 12:30 ರೀಚ್ ಆದ್ವಿ. Almost at the same time, other friends also reached the location. We parked a vehicle and we went inside and we did the check-in process and everything, and we got our rooms and ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿಲ್ಲ. ಐ ಥಿಂಕ್ ಜಸ್ಟ್ ಬ್ಯಾಗ್ಸ್ ಎಲ್ಲ ಇಟ್ಬಿಟ್ಟು ವಿ ಡೈರೆಕ್ಟ್ಲಿ ವೆಂಟ್ ಇನ್ ಟು ದ ಲಂಚ್ ಫಾಸ್ಟ್ ಬಿಕಾಸ್ ಎಲ್ರಿಗೂ ಹಸಿವಾಗ್ತಾ ಇತ್ತು. ಈ ಒಂದು ರೆಸಾರ್ಟಲ್ಲಿ ನನಗೆ ಈ ಲೊಕೇಶನ್ ಬಂದು ತುಂಬ ಇಷ್ಟ ಆಗಿತ್ತು. ತುಂಬಾ ನೀಟಾಗಿ ಪ್ಲಾನ್ಸ್ ಎಲ್ಲ ಅರೇಂಜ್ ಮಾಡಿದರು. ಸೊ ದಿಸ್ ಬಿಕಿಂಗ್ ಒನ್ ಆಫ್ ಮೈ ಫೇವ್ರೆಟ್ ಸ್ಪಾಟ್ ಇನ್ ದಟ್ ರೆಸಾರ್ಟ್ ಅಂತಲೇ ಹೇಳ್ಬೋದು. Where have you come? Neil? Where have you come, Neil? Before going for the lunch, I just want to do a room tour and show it to you guys. How was the room ಅಂತ. ತುಂಬಾ ಚೆನ್ನಾಗಿತ್ತು. ನಾನು ಮಮ್ಮಿ ಮತ್ತು ಬೇಬಿ ಇಲ್ಲಿ ಸ್ಟೇ ಮಾಡಿದ್ವಿ. ತಮ್ಮನ್ ವೆಂಟ್ ವಿತ್ ಹಸ್ ಫ್ರೆಂಡ್ಸ್ ಆ್ಯಂಡ್ ಸ್ಟೇಡ್ ಓವರ್ ದೇ. ಚೆನ್ನಾಗಿತ್ತು, ನನಗಿಷ್ಟ ಆಯಿತು ಈ ಪ್ಲೇಸ್. ಇವನ್ ಮಮ್ಮಿ ಆಲ್ಸೋ ಲೈಕ್ಡ್ ಇಟ್. ಈ ಒಂದು ಮಿರರ್ ಪ್ಲೇಸ್ ಬಂದು ನನ್ನ ಫೇವ್ರೇಟ್ ಆಗಿತ್ತು ಆ್ಯಕ್ಚುಲಿ. ನನಗೆ ತುಂಬಾ ಇಷ್ಟ ಆಯಿತು. ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು ಓವರ್ ಆಲ್ ಸ್ಟೇ ಅಂತ ಹೇಳ್ಬೋದು. ಹಾಗೆ ಗ್ಯಾಪಲ್ಲಿ ಒಂದು ಫಿಟ್ ಚೆಕ್ ಕೂಡ ಮಾಡ್ಕೊಂಬಿಡೋಣ, ಇಲ್ಲ ಅಂದರೆ ಇಟ್ ವಿಲ್ ಬಿ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ನನಗೆ. ವೈ ಆರ್ ಯು ಸ್ವಿಚಿಂಗ್ ಆಫ್ ದ ಲೈಟ್ಸ್? ನೀಲು, ನೀಲ್, ಹಾಯ್ ನೀಲ್. ಸೊ ಪೆಹಲೆ ಪೇಟ್ ಪೂಜಾ ಫಿರ್ ಕಾಮ್ ದೂಜಾ ಅನ್ನೋ ಥರ ಫಸ್ಟು ಹೊಟ್ಟೆ ತುಂಬಿಸ್ಕೊಂಬಿಡೋಣ, ಆಮೇಲೆ ಬಾಡಿ ಮೈಂಡ್ ಎಲ್ಲ ವರ್ಕ್ ಆಗೋದಲ್ವಾ. ಸೊ ಲಂಚ್ ಮಾಡಿದ್ವಿ. ಫುಡ್ಡಲ್ಲಿ ವೆರೈಟೀಸ್ ಇತ್ತು, ಬಟ್ ಓವರಾಲ್ ಟೇಸ್ಟ್ ವೈಸ್ ನನಗೆ ಆ್ಯಾವ್ರೇಜ್ ಅಂತ ಅನ್ನಿಸ್ತು. ಆ್ಯಂಡ್ ಮಾಮೀಸ್ ಎಲ್ಲ ಊಟ ಮಾಡಬೇಕಾದ್ರೆ ಇಲ್ಲಿ ಡ್ಯಾಡೀಸ್ ಬಂದು ಬೇಬಿ ಕೇರಿಂಗ್ ಮಾಡ್ತಾಯಿದ್ರು, ವಿಚ್ ಇಸ್ ಗ್ರೇಟ್. ಲುಕ್ ಎಟ್ ದೀಸ್ ಟು ಕ್ಯೂಟಿ ಪೈಸ್. ನಾವು ಮುಂದಿನ ಜನ್ರೇಷನ್ಸ್ ಅಪ್ಪ ಇವರೆಲ್ಲ. ನಾವೆಲ್ಲ ಆದಮೇಲೆ ಇವರೇ ಮುಂದಕ್ಕೆ ಇರೋದು. ಆದೃತಿ ಆ್ಯಂಡ್ ನೀಲ್.
ವೆಲ್ಕಮ್ ಬ್ಯಾಕ್. ನಾವಿಲ್ಲಿ ಬಂದು ಚಿಕನ್ ಆಗಿ ಲಂಚ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ವಿ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದ ರೆಸಾರ್ಟ್. ಪೂಲ್ ಹತ್ರ ಬೇಬಿನ ಕರ್ಕೊಂಡು ಹೋಗಬೇಕು, ಪೂಲೆಲ್ಲ ನೋಡೋಣ, ಏನೇನು ಎಮ್ಯುನಿಟೀಸ್ ಇದೆ ನೋಡೋಣ ಅಂತಂದ್ಬಿಟ್ಟು. ಸೊ ಲೆಟ್ಸ್ ಗೋ. ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. ನೈಸ್ ಅಲ್ಲ? ಐ ಲೈಕ್ ಇಟ್. ಸೊ ಲೆಟ್ಸ್ ಗೋ. So let's take my water baby to the pool. ನಾನು ಆಗಸ್ಟಲ್ಲಿ ಆಲ್ಮೋಸ್ಟ್ 5 o'clock ಹಂಗೆ ಆಗಿತ್ತು. ಸ್ವಲ್ಪ ಬಿಸಿಲು ಕಡಿಮೆ ಆಗಲಿ ಅಂತ ನಾನು ವೆಯ್ಟ್ ಮಾಡಿ ಆಮೇಲೆ ಹೋಗಿದ್ದು. ಅಷ್ಟರಲ್ಲಿ ಸ್ವಲ್ಪ ಫ್ರೆಂಡ್ಸ್ ಆಟ ಆಡಿಕೊಂಡು ಪೂಲಲ್ಲೆಲ್ಲ ಆಟ ಆಡ್ಕೊಂಡು ಹೋಗಿದ್ರು. ಆ್ಯಂಡ್ ಸಮ್ ಆಫ್ ದೆಮ್ ವರ್ ದೇರ್. ಸೊ ಇವಾಗ ಇವನ್ ಜೊತೆಗೆ ಆದ್ರಿತ್ ಈಸ್ ಆಲ್ಸೋ ದೇರ್. ಲುಕ್ ಆಟ್ ಮೈ ಲಿಟಲ್ ಒನ್. ಆ್ಯಸ್ ಯೂಶುವಲ್ ನೋ ಪೇಷನ್ಸ್ ಎಟ್ ಆಲ್. ವಾಟರ್ ನೋಡಿದ್ರೆ ಮುಗೀತು ಅಷ್ಟೇ. ನಾನು ಬೇಕಂತಲೇ ನಿಲ್ಲಿಸಿದೆ, ನೋಡೋಣ ಏನು ಮಾಡ್ತಾನೆ ಅಂತಂದ್ಬಿಟ್ಟು. ಅಬ್ಬ ಪೇಷನ್ಸ್ ಅನ್ನೋದು ಇಲ್ವೇ ಇಲ್ಲ. ಜಸ್ಟ್ ವೇಟಿಂಗ್ ಟು ಗೆಟ್ ಇನ್ಸೈಡ್ ದ ವಾಟರ್ ಅಷ್ಟೇ. ನೀರಿಗೆ ಇಳಿಬೇಕು, ಆಟ ಆಡಬೇಕು, ದಟ್ಸ್ ಆಲ್. Meanwhile, I took a walk around the property to check what are the amenities and how it looks like outside. Anta. It was good. I watched the sunset as well, but I forgot to click a video. Now I realized it when I was editing the video. Full of lush green all around, and it was nice. And this is a place where the night DJ and the party is going to happen. They were making the arrangements. Looks nice, right? ಹಾಗೆ ಪೂಲ್ ಟೈಮಲ್ಲಿ ಆಯಿತು. ಇವಾಗ ಬೇಗ ರೂಮಿಗೆ ಹೋಗಿ ರೆಡಿ ಆಗೋಣ ಫಾರ್ ದ ಪಾರ್ಟಿ. Someone is party ready, guys. Just look at him, the way he's vibing. Hi, back again. ಪೂಲ್ಗೆಲ್ಲ ಹೋಗಿ ಬಂದು ಫ್ರೆಶ್ ಅಪ್ ಆಗಿ ವಾಪಸ್ ಒಂದು ಹೈ ಟೀ ಸ್ನ್ಯಾಕ್ಸ್ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಮತ್ತೆ ರೆಸ್ಟ್ ಮಾಡಿ ಅಗೇನ್ ಫ್ರೆಶ್ ಅಪ್ ಆಗಿ ಇವಾಗ ಡಿ ಜೆ ಪಾರ್ಟಿ ಎಲ್ಲ ಇದೆ. ಸೊ ರೆಡಿ ಆಗಿ ವಿ ಆರ್ ಗೋಯಿಂಗ್ ದೇರ್. ಐ ಆಮ್ ಲೈಕಿಂಗ್ ಮೈ ಔಟ್ಫಿಟ್. ಹೌ ಡು ಯು ಲೈಕ್ ಇಟ್? ಜಸ್ಟ್ ಸಿಂಪಲ್ ಸ್ಕರ್ಟ್, ಸ್ನೀಕರ್ಸ್ ಆ್ಯಂಡ್ ಟಾಪ್. ಮೋಸ್ಟ್ಲಿ ಹೊರಗಡೆ ಸ್ವಲ್ಪ ಚಳಿ ಇದೆ ಅಂತ ಅನಿಸ್ತಾ ಇದೆ. ಹೋಗಿ ನೋಡಬೇಕು ಹೇಗಿದೆ ಸೆಟಪ್ ಎಲ್ಲ ಅಂತ ಅಂದ್ಬಿಟ್ಟು. So let's go. It was around 8 o'clock. Slowly the party had started. We all family together. We took some pictures and videos, all of us together. Then we did an entry to the party. So ನಮಗೆ ಎಲ್ಲರಿಗೂ ಬುಕ್ ಮಾಡಿರಿ, ಯಾರ್ಯಾರು ಬುಕ್ ಮಾಡಿರ್ತಾರೆ ಅವ್ರಿಗೆಲ್ಲ ಸಪ್ರೇಟಾಗಿ ಟೇಬಲ್ಸ್ ಸೆಟ್ ಮಾಡಿರ್ತಾರೆ. ನಾವೆಲ್ಲ ಹೋಗಿ ಅಲ್ಲಿ ಕೂತ್ಕೊಂಡ್ವಿ. ಆ್ಯಂಡ್ ಇಲ್ಲಿ ನಮ್ಮ ಗ್ಯಾಂಗಲ್ಲಿ ಸ್ವಲ್ಪ ಜನ ಬಂದಿಲ್ಲ, ಮಿಸ್ ಆಗಿದ್ದಾರೆ. ಎಲ್ಲರೂ ಇಲ್ಲ ಇದರಲ್ಲಿ. ಸೊ ಇರೋರೆಲ್ಲ ವಿ ಎಂಜಾಯ್ಡ್ ಇನ್ ಅವರ್ ಓನ್ ವೇಸ್. ಸ್ಟಾರ್ಟರ್ಸ್ ಎಲ್ಲ ಇತ್ತು. ಎಲ್ಲರೂ ಸ್ಟಾರ್ಟರ್ಸ್ ಎಲ್ಲ ತೊಗೊಂಡು ನಾವು ಕೂತ್ಕೊಂಡು ವಿ ವರ್ ಜಸ್ಟ್ ಚಿಟ್ ಚಾಟಿಂಗ್ ಆ್ಯಂಡ್ ವೇಟಿಂಗ್ ಫಾರ್ ದ ಆ್ಯಕ್ಚುಲ್ ಪಾರ್ಟಿ ಟು ಬಿಗಿನ್. ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಅಂತ ಸ್ವಲ್ಪ ಗೇಮ್ಸ್ ಎಲ್ಲ ಇಟ್ಟಿದ್ರು, ಆಮೇಲೆ ಅಡಲ್ಟ್ಸ್ಗೂ ಕೂಡ ಗೇಮ್ಸ್ ಎಲ್ಲ ಇಟ್ಟಿದ್ರು. ಒಂಥರ ಚೆನ್ನಾಗಿತ್ತು. ಇನ್ ಮೈ ಒಪಿನಿಯನ್ ನನಗೆ ಇಷ್ಟ ಆಗಿದೆ ಏನಂತಂದರೆ ತುಂಬ ಓವರ್ ಕ್ರೌಡೆಡ್ ಇರಲಿಲ್ಲ, ಮಿನಿಮಲ್ ಕ್ರೌಡ್ ಇತ್ತು. ಆ್ಯಂಡ್ ಕ್ರೌಡ್ ಇಸ್ ಆಲ್ಸೋ ಗುಡ್. ಸೊ ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್. ನನಗೆ ಓವರ್ಲಿ ಕ್ರೌಡ್ ಆಗಿರೋದು ನನಗೆ ಇಷ್ಟ ಇಲ್ಲ. ಗುಂಪಿನಲ್ಲಿ ಗೋವಿಂದ ಅನ್ನೋ ಥರ ಇದ್ಬಿಡುತ್ತೆ. ನಂಗೆ ಆ ಥರ ಆಗೋದು ಇಷ್ಟ ಇಲ್ಲ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ವಿಚ್ ಐ ಲೈಕ್ ದ ಮೋಸ್ಟ್. ಆ್ಯಂಡ್ ಡಿನ್ನರಲ್ಲಿ ಸುಮಾರು ವೆರೈಟೀಸ್ ಇತ್ತು, ಬಟ್ ಫುಡ್ ಅಗೇನ್ ವಾಸ್ ಆ್ಯಾವ್ರೇಜ್. ಎಲ್ರಿಗಿಂತ ಜಾಸ್ತಿ ಐ ಥಿಂಕ್ ಎಸ್ಪೆಷಲಿ ನನಗಿಂತ ಜಾಸ್ತಿ ತುಂಬಾ ಎಂಜಾಯ್ ಮಾಡಿರೋದು ಅಂತಂದರೆ ನನ್ನ ಲಿಟಲ್ ಒನ್. ಎಲ್ಲ ಓಪನ್ ಏರಿಯಾ ಇತ್ತಲ್ಲ, ಎಲ್ಲ ಕಡೆ ಓಡಾಡಿಕೊಂಡು ನನ್ನನ್ನು ಓಡಾಡಿಸ್ಕೊಂಡು ಎಲ್ಲ ಕಡೆ ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದ. ಇಲ್ಲಿಗೆ ಬರೋಕ್ಕೂ ಮುಂಚೆ ಹಿ ಹ್ಯಾಡ್ ಪವರ್ ನ್ಯಾಪ್. ಐ ಥಿಂಕ್ ಆ ಪವರ್ ನ್ಯಾಪ್ ಬಂದು ಆಲ್ಮೋಸ್ಟ್ 11 o'clockವರೆಗೂ ಇಟ್ ಕೆಪ್ಟ್ ಹಿಮ್ ಅವೇಕ್. ಅದಾದಮೇಲೆ ಸ್ಲೋ ಆಗಿ ಬ್ಯಾಟ್ರಿ ಚಾರ್ಜ್ ಡೌನ್ ಆಗಿತ್ತು. ಆ್ಯಂಡ್ 11 o'clock ಮೇಲೆ ಸಿಕ್ಕಾಪಟ್ಟೆ ಚಳಿ ಇತ್ತು ಆ್ಯಕ್ಚುಲಿ. ಆ್ಯಂಡ್ ಅವನ್ನ ಫುಲ್ ಪ್ಯಾಕ್ ಮಾಡಿ ಕೂರಿಸ್ಕೊಂಡಿದ್ದೆ ನಾನು. ನಾನು ಜಾಕೆಟ್ ಆ್ಯಕ್ಚುಲಿ ತೊಗೊಂಡೋಗಿರಲಿಲ್ಲ. ಐ ಟುಕ್ ಇಟ್ ಫ್ರಮ್ ಒನ್ ಆಫ್ ಮೈ ಫ್ರೆಂಡ್ಸ್ ಆ್ಯಂಡ್ ಯುನೋ ದ್ಯಾಟ್ ಆ್ಯಕ್ಚುಲಿ ಸೇವ್ಡ್ ಮೈ ಲೈಫ್ ಅಂತ ಹೇಳ್ಬೋದು. ತುಂಬಾ ಚಳಿ ಇತ್ತು. ಸುಮಾರು ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ಡಾನ್ಸ್ ಫ್ಲೋರ್ ಇತ್ತು ಆ್ಯಂಡ್ ಗರ್ಲ್ಸ್ಗೆ ಸಪ್ರೇಟ್ ಅಂತ ಇತ್ತು ಆ್ಯಂಡ್ ಎಲ್ರಿಗೂ ಟುಗೆದರ್ ಅಂತಲೂ ಇತ್ತು. ಚೆನ್ನಾಗಿತ್ತು. ವಿ ವರ್ ಜಸ್ಟ್ ವಾಚಿಂಗ್ ಆ್ಯಂಡ್ ಎಂಜಾಯಿಂಗ್ ಎವ್ರಿಥಿಂಗ್.
ಹಾಗೆ ಇಟ್ ವಾಸ್ 12 AM ಆ್ಯಂಡ್ ವಿ ಆಲ್ ವಿಶ್ಡ್ ಈಚ್ ಅದರ್ ಆ್ಯಂಡ್ ವಾಚ್ ದ ಕ್ರ್ಯಾಕರ್ ಶೋ. ಸುಮಾರು ಹೊತ್ತು ದೇ ಬರ್ಸ್ಡೆ ಲಾಡ್ ಆಫ್ ಕ್ರ್ಯಾಕರ್ಸ್ ತುಂಬಾ ಚೆನ್ನಾಗಿತ್ತು ಅದು ಕೂಡ ನೋಡೋದಕ್ಕೆ. ಆ್ಯಂಡ್ ವಿ ಹ್ಯಾಡ್ ಗಾಟ್ ದ ಕೇಕ್. ನಮ್ಮ ಗ್ರೂಪ್ ಬಂದು ಕೇಕ್ ತಂದಿದ್ವಿ, ಅದನ್ನು ಸ್ವಲ್ಪ ಅರೇಂಜ್ ಮಾಡಿಕೊಂಡು ಕೇಕ್ ಕಟ್ಟೆಲ್ಲ ಮಾಡಿದ್ವಿ ನಾವು. By 11 around, Neil slept off. Not only Neil, other babies also slept off. ಎಲ್ಲರೂ ಓಡಾಡಿ ಆಟಾಡಿ ಫುಲ್ ಸುಸ್ತಾಗಿಬಿಟ್ಟಿದ್ರು. ಆ್ಯಂಡ್ 11 o'clock ಅಷ್ಟರಲ್ಲಿ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ಪಾಪ. ಆ್ಯಂಡ್ ನಾವು ಕೇಕೆಲ್ಲ ಕಟ್ ಮಾಡಿದ್ವಿ, ಎಲ್ಲರೂ ಆ ಕಡೆ ಈ ಕಡೆ ವಿಶ್ ಮಾಡ್ಕೊಂಡ್ವಿ. ಆ್ಯಂಡ್ ವಿ ಮೇಡ್ ಮೆಮರೀಸ್ ಫಾರ್ ಆರ್ ಲೈಫ್ ಅಂತಲೇ ಹೇಳ್ಬೋದು. ಮ್ಯೂಸಿಕ್ ಪ್ಲೇ ಆಗ್ತಾನೇ ಇತ್ತು ಆ್ಯಂಡ್ ಇವರೆಲ್ಲ ಡ್ಯಾನ್ಸ್ ಮಾಡ್ತಾನೇ ಇದ್ದರು ವೈಲ್ ವಿ ವೇಟೆಡ್ ಎವ್ರಿ ಒನ್ ಟು ಗ್ಯಾದರ್ ಫಾರ್ ದ ಕೇಕ್ ಕಟ್ಟಿಂಗ್. ಸೊ ಹೀಗಿತ್ತು ನನ್ನ ನ್ಯೂ ಇಯರ್ ಪಾರ್ಟಿ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ವಿಶಿಂಗ್ ಯು ಆಲ್ ಹ್ಯಾಪಿ ಆ್ಯಂಡ್ ಪ್ರಾಸ್ಪರಸ್ ನ್ಯೂ ಇಯರ್. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ನೀವು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಅಂಟಿಲ್ ದೆನ್ ಬೈ, ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್.